Good evening, dear students. This is what Shankar of class 9th did in his school. Read it completely and write in full sentences the actions of Shankar ಅಂತಕ್ಕಂಥ ಕ್ವಶನು ನಿಮ್ಮ ಪೇಜ್ ನಂಬರ್ 20 ಅಲ್ಲಿದೆ. ಅದೇ ಪ್ರಕಾರವಾಗಿ ಎದಿಂದ ಜೆ ನಿಮಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಕ್ಲಾಸಲ್ಲಿ ನಾನು ವರ್ಕ್ಸ್ಗಳನ್ನು ಚೇಂಜ್ ಮಾಡಿಸೇನೆ. ಅದೇ ರೀತಿಯಾಗಿ ಕೂಡ ಒಂದು ಸೆಂಟೆನ್ಸನ್ನು ಕೊಟ್ಟರು. ನೀವು ಒಂದೇ ಸೆಂಟೆನ್ಸನ್ನು ಈ ಎ ಟು ಜೆವರೆಗೆ ಇರ್ತಕ್ಕಂಥ ಸೆಂಟೆನ್ಸ್ ಟೈಪು ನೀವು ಚೇಂಜ್ ಮಾಡೋಕ್ಕೆ ಹೇಳ್ಯಾರ. ಇಲ್ಲಿ ನೋಡ್ರಿ, ಯು ಕ್ಯಾನ್ ಬಿಗಿನ್ ವಿತ್ ದ ಸೆಂಟೆನ್ಸ್ ಗಿವನ್ ಬೆಲೋ. ಎಸ್ಟರ್ಡೇ ಶಂಕರ್ ಅಟೆಂಡೆಡ್ ದ ಇಂಗ್ಲೀಷ್ ಕ್ಲಾಸ್. ಹಿ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಯಾರು. ಹಿ ಅಂದರೆ ಇಲ್ಲಿ ಯಾರು? ಶಂಕರ್. ನಾವು ರಿಪೀಟ್ ಎವ್ರಿ ಸೆಂಟೆನ್ಸ್ಗೆ ಶಂಕರ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಅದರ ಬದಲಾಗಿ ನಾವೇನು ಮಾಡ್ತೀವಿ? ಇನ್ಸ್ಟೆಡ್ ಆಫ್ ನೌನ್ ಅಲ್ಲಿ ಪ್ರನೌನನ್ನು ಯೂಸ್ ಮಾಡ್ತೀವಿ. ನಾಮಪದದ ಬದಲಾಗಿ ಬಳಸ್ತಕ್ಕಂಥದ್ದನ್ನು ನಾವು ಪ್ರನೌನ್ ಅಂತ ಕರಿತೀವಿ, ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ಅದನ್ನು ನಾನು ನಿಮಗೆ ಬರೆದು ಸೆಂಡ್ ಮಾಡ್ತೀನಿ. ಅದನ್ನು ನೀವು ಎಲ್ಲರೂ ಫೇರಲ್ಲಿ ಬರೀಬೇಕು. ಓಕೆನಾ? ಆ್ಯಂಡ್ ಲಿಸನ್ ಇಯರ್ ಆನ್ಸರ್. ಯಸ್ಟರ್ಡೇ ಶಂಕರ್ ಅಟೆಂಡೆಡ್ ದ ಇಂಗ್ಲೀಷ್ ಕ್ಲಾಸ್. ಹಿ ವಿಸಿಟೆಡ್ ದ ಸೈನ್ಸ್ ಲ್ಯಾಬ್. ಹಿ ರೀಡ್ ಅ ಬುಕ್ in English from the library. He listened to his science teacher and he had lunch with his friends. After coming back to house, he did problems in arithmetic and wrote practical records and he went to play in ground. He talked to friends in grounds. On the next day, he discussed with his geography teacher on project ವರ್ಕ್. ಓಕೆ, ಇಲ್ಲಿವರೆಗೆ ನೀವೇನು ಮಾಡಬೇಕು? ರೈಟ್ ಮಾಡಬೇಕು. ಇಲ್ಲಿ ತನಕ ಬರೆದ್ರೆ ನಿಮ್ಮದು ಇಂಗ್ಲೀಷ್ ಫೇರು ಕಂಪ್ಲೀಟ್ ಆಗತ್ತೆ. ಇವತ್ತೆಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ನೋಡಿ ರೈಟ್ ಮಾಡ್ಕೊಂಡು ನಾಳೆ ಫೇರನ್ನು ಬರ್ಕೊಂಡು ಬರಬೇಕು.